ಕಿಚ್ಚ 47 ಅನೌನ್ಸ್ಮೆಂಟ್ ವಿಡಿಯೋನ ಈಗಾಗಲೇ ನೀವು ನೋಡಿರ್ತೀರಾ. ಸುದೀಪ್ ಅವರು ಬಿಗ್ ಬಾಸ್ಗೆ ಮತ್ತೆ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇವೆಲ್ಲ ಅವ್ರಿಗೆ ಹೆಲ್ಪ್ ಆಗತ್ತಾ ಅಥವಾ ಬಿಗ್ ಬಾಸ್ ಇಂದ ಇವ್ರಿಗೆ ತೊಂದರೆ ಆಗತ್ತಾ? ಸಡನ್ಲಿ ಈ ಎಲ್ಲ ಅನೌನ್ಸ್ಮೆಂಟ್ ಯಾಕೆ ಬಂತು? ಮತ್ತೆ ಸುದೀಪ್ ಅವರ ಮಾಸ್ಟರ್ ಪ್ಲಾನಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಫಸ್ಟ್ ಬಿಗ್ ಬಾಸ್. ಇವರು ಬಿಗ್ ಬಾಸ್ಗೆ ಮತ್ತೆ ಬರಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಜನಕ್ಕೆ ತುಂಬಾ ಖುಷಿಯಾಗಿತ್ತು, ಹಾಗೆ ಕೆಲವೊಬ್ರಿಗೆ ಬೇಜಾರಾಗಿತ್ತು. ಬಟ್ ನನ್ನ ಕೇಳಿದ್ರೆ ಆ ಬಿಗ್ ಬಾಸ್ ಇಂದ ಸಿನಿಮಾಗೆ ಏನು ತೊಂದರೆ ಆಗಲ್ಲ ಅಂದ್ರೆ ಅದೇನ್ ಪ್ರಾಬ್ಲಮ್ ಅಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಈ ಶೋನ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಆಕ್ಟರ್ಸೇ ನಡೆಸ್ಕೊಡ್ತಿರೋದು, ಬಟ್ ಎಲ್ಲೂ ಒಬ್ರೇ ಎಲ್ಲಾ ಸೀಸನ್ ನಡೆಸ್ಕೊಟ್ಟಿಲ್ಲ ಸುದೀಪ್ ಅವರು ಬಿಟ್ರೆ. ಈ ಶೋನ ಇವರು ಹೋಸ್ಟ್ ಮಾಡೋದ್ರಿಂದ ಬಿಗ್ ಬಾಸ್ಗೆ ತುಂಬಾ ರೀಚ್ ಇದೆ ಅಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಇವರು ಹಾಕೋ ಸ್ಪಾಂಟೇನಿಯಸ್ ಕ್ವಶನ್ಸ್, ಆ ವಾರದ ಎಪಿಸೋಡ್ಸ್ ನೋಡೋ ಆಡಿಯನ್ಸ್ಗೆ ವೈಟ್ ಮಾಡಿ ನೋಡೋ ತರ ಮಾಡುತ್ತೆ. ಸ್ವಲ್ಪ ಜನಕ್ಕೆ ಈ ಶೋ ಕಾನ್ಸೆಪ್ಟೇ ಇಷ್ಟ ಆಗಲ್ಲ, ಎಲ್ಲ ಅವರವರ ಒಪಿನಿಯನ್ಗೆ ಬಿಟ್ಟಿದ್ದು. ಸೊ ಒಟ್ನಲ್ಲಿ ಸುದೀಪ್ ಅವರು ಮತ್ತೆ 4 ಇಯರ್ಸ್ ಬಿಗ್ ಬಾಸ್ ಅಲ್ಲಿ ಇದ್ದೇ ಇರ್ತಾರೆ. ಮೊದಲೆಲ್ಲ ಒಂದ್ ವರ್ಷದಲ್ಲಿ 3 ತಿಂಗಳು ಬಿಗ್ ಬಾಸ್, 3 ತಿಂಗಳು CCL, ಉಳಿದ ದಿನಗಳಲ್ಲಿ 1 ಫಿಲ್ಮ್ ಅಂತ ಹೇಳ್ತಾ ಇದ್ರು ಸುದೀಪ್ ಅವ್ರಿಗೆ. ಬಟ್ ಈಗ ಪ್ಲಾನಿಂಗ್ ಚೆನ್ನಾಗಿದೆ. ಅದೇ ಸೆಕೆಂಡ್ ಪಾಯಿಂಟ್, ಪ್ಲಾನಿಂಗ್. ಬಿಲ್ಲರಂಗ ಭಾಷಾ ಬೇರೆ ತರದ ಸಿನಿಮಾ. ಈ ಸಿನಿಮಾ ಮಾಡುವಾಗ ಶೆಡ್ಯೂಲ್ ಬ್ರೇಕ್ಸ್ ಅಂತ ಬರ್ತವೆ, ಸೆಟ್ ಹಾಕೋದಕ್ಕೆ ಟೈಮ್ ಬೇಕಾಗತ್ತೆ. ಆ ಟೈಮ್ ನ ಯೂಸ್ ಮಾಡಬೇಕು ಅಂತ ಸುದೀಪ್ ಅವರು ಆಲ್ರೆಡಿ ಇಷ್ಟ ಆಗಿರೋ ವಿಜಯ್ ಕಾರ್ತಿಕೇಯ ಅವರ ಜೊತೆ ಮತ್ತೆ ಕೈ ಜೋಡಿಸಿದ್ದಾರೆ. ಪರ್ಫೆಕ್ಟ್ ಪ್ಲಾನಿಂಗ್ ಇದು. ಜುಲೈ 7 ಇಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತಂತೆ. ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್. ಮತ್ತೆ ಅವರು ಪ್ಲಾನ್ ಮಾಡ್ತಾ ಇರೋದು ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡೋ ತರ ವರ್ಕ್ ಆಗ್ಬೇಕು ಅಂತ. ಎಲ್ಲ ಅನ್ಕೊಂಡಿತರ ಆದ್ರೆ ಡಿಸೆಂಬರ್ಗೆ ಫಿಲಿಂ ರಿಲೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಇಯರ್ ಬಿಲ್ಲರಂಗ ಭಾಷಾ ಕೂಡ ಬರುತ್ತೆ. ಸೊ ಒಂದೇ ಫಿಲ್ಮ್ಗೆ ಟೈಮ್ ಜಾಸ್ತಿ ಕೊಟ್ಟು ಅದೊಂದೇ ಮಾಡೋ ಬದಲು ಅವರ ಟೈಮ್ ನ ಪ್ರಾಪರ್ ಆಗಿ ಯೂಸ್ ಮಾಡಿಕೊಂಡು ಇನ್ನೊಂದು ಸಿನಿಮಾ ಅದಕ್ಕಿಂತ ಮುಂಚೆ ಬರಲಿ ಅಂತ ಅನ್ಕೊಂಡಿರೋದು KFIಗೆ ತುಂಬಾ ಒಳ್ಳೆ ವಿಷಯ. ಇಂಡಸ್ಟ್ರಿಲಿ ಇರೋದೇ 5-6 ಸೂಪರ್ ಸ್ಟಾರ್ಗಳು, ಅದರಲ್ಲಿ ಎಲ್ಲರೂ 2 ವರ್ಷಕ್ಕೊಂದು ಸಿನಿಮಾಗಳನ್ನ ಕೊಡ್ತಾ ಹೋದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ ತೊಂದರೆ ಆಗುತ್ತೆ. ಬಟ್ ಈ ತರ ಆದಾಗ ಆ ಪ್ರಾಬ್ಲಮ್ಗಳಿಗೆ ಸ್ವಲ್ಪ ರಿಲೀಫ್ ಸಿಕ್ಕಂಗೆ ಆಗುತ್ತೆ. ಇನ್ನು ಥರ್ಡ್ ಪಾಯಿಂಟ್, ಕಿಚ್ಚ 47 ಹೇಗಿರ್ಬೋದು? ಮ್ಯಾಕ್ಸ್ ಸಿನಿಮಾ ಹಿಟ್ ಆಯ್ತು, ಒಂದು ಪ್ರಾಪರ್ ಕಮರ್ಷಿಯಲ್ ಎಂಟರ್ಟೈನರ್ ಅನ್ಬೋದು. ಅನ್ನೆಸೆಸರಿ ಸಾಂಗ್ಸ್ ಬರಲ್ಲ, ಅನ್ನೆಸೆಸರಿ ಕ್ಯಾರೆಕ್ಟರ್ ಇರೋದಿಲ್ಲ, ಮತ್ತೆ ಕತೆ ಒಂದೇ ದಿನದಲ್ಲಿ ನಡೆಯೋದ್ರಿಂದ ಸ್ಕ್ರೀನ್ ಪ್ಲೇ ತುಂಬಾ ಗ್ರಿಪಿಂಗ್ ಆಗಿದೆ. ಸೊ ಸೇಮ್ ಡೈರೆಕ್ಟರ್ ಈಗ ಫುಲ್ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಹೀರೋಯಿನ್ ಇರೋದಿಲ್ವಂತೆ, ಬಟ್ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇರುತ್ತಂತೆ. ಸುದೀಪ್ ಅವರು ಮ್ಯಾಕ್ಸ್ ಅಲ್ಲಿ ಇರೋಷ್ಟು ಸೀರಿಯಸ್ ಆಗಿ ಕಾಣಿಸ್ಕೊಳ್ಳಲ್ಲ, ಸ್ವಲ್ಪ ಮುತ್ತತ್ತಿ ಸತ್ಯರಾಜು ಪಾತ್ರಕ್ಕೆ ಹೊಂದುತ್ತೆ ಅನ್ನೋ ತರ ಹೇಳಿದ್ದಾರೆ. ಬಟ್ ಸಿನಿಮಾದಲ್ಲಿ ಸುದೀಪ್ ಅವರ ಕ್ಯಾರೆಕ್ಟರ್ ಪೊಲೀಸ್ ಅನ್ಸುತ್ತೆ. ಏನೋ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ, ಅದು ನಿಮ್ಗೆ ಟೀಸರ್ ಟ್ರೇಲರ್ ಬಿಟ್ಟಾಗ ಇನ್ನ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಮ್ಯಾಕ್ಸ್ 2 ಅಲ್ಲ, ಅದಂತೂ ಸುದೀಪ್ ಅವರೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಮಾಡ್ಬೇಕು ಅಂತ ಇದ್ವಿ, ಬಟ್ ತುಂಬಾ ಫೋರ್ಸ್ಫುಲಿ ನಾವೇ ಕ್ರಿಯೇಟ್ ಮಾಡೋ ತರ ಅನಿಸ್ತು, ಹಾಗಾಗಿ ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್, ಬಿಲ್ಲರಂಗ ಭಾಷಾ ಎಲ್ಲಿಗೆ ಬಂತು ಅಂದ್ರೆ ಈಗ ಒಂದು ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗೋಕೆ ಪ್ಲಾನಿಂಗ್ ನಡೀತಾ ಇರ್ಬೋದು. ಆಗ್ಲೇ ಹೇಳಿದ ಹಾಗೆ ಸಿನಿಮಾ ಫ್ಯೂಚರ್ ಅಲ್ಲಿ ಸೆಟ್ ಆಗಿರೋದ್ರಿಂದ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಗ್ಯಾಪ್ ಅಲ್ಲಿ ಸುದೀಪ್ ಅವರು ಕಿಚ್ಚ 47 ನ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಒಟ್ನಲ್ಲಿ ಎಲ್ಲ ಅನ್ಕೊಂಡಿತರ ಆದ್ರೆ ಸುದೀಪ್ ಅವರು ಬಿಗ್ ಬಾಸ್ ಅಲ್ಲೂ ಇರ್ತಾರೆ, ಕಿಚ್ಚ 47 ಕೂಡ ಬರುತ್ತೆ ಅಂಡ್ ನೆಕ್ಸ್ಟ್ ಇಯರ್ ಅಲ್ಲಿ ಬಿಲ್ಲರಂಗ ಭಾಷಾ ಸಿನಿಮಾ ಕೂಡ ಬರುತ್ತೆ. ಅಫ್ಕೋರ್ಸ್ ಸುದೀಪ್ ಅವ್ರಿಗೆ ಹೆಕ್ಟಿಕ್ ಆಗ್ಬೋದು, ಬಟ್ ಪ್ಲಾನಿಂಗ್ ಮಾಡಿದ್ದು ಪರ್ಫೆಕ್ಟ್ ಆಗಿ ಇದೆ. ಅನ್ಕೊಂಡಿತರನೇ ಆಗ್ಲಿ ಅಂತ ಹೇಳ್ತಾ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.